ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಹಾಗೂ ನಾಗನೂರು ರುದ್ರಾಕ್ಷಿ ಮಠದ ಎಸ್ಜಿ ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಜುಲೈ 25ರಂದು ಮನ್ನಿಜ ಗುಣ ಶಿವಯೋಗಿ ವಿರಚಿತ್ತ ಕೈವಲ್ಯ ಪದ್ಧತಿಯ ರಾಜ್ಯಮಟ್ಟದ ಗಮನ ಕಲೋತ್ಸವ ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಸದಸ್ಯ ಎಂ ಖಾಸಿಂ ಮಲ್ಲಿಗೆ ಮಡುವು ತಿಳಿಸಿದರು. ವಾರ್ತಾ ಭಾರತದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 9ಕ್ಕೆ ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯದ ಶಿವಕುಮಾರ್ ಸಂಬರ್ಗಿಮಠ್ ಸಭಾಭವನದಲ್ಲಿ ಗಮಕ ಕಲೋತ್ಸವವನ್ನು ಡಾಕ್ಟರ್ ಅಲ್ಲಮಪ್ರಭು ಸ್ವಾಮೀಜಿ ಉದ್ಘಾಟಿಸಿದರು. ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಅಕಾಡೆಮಿ ಅಧ್ಯಕ್ಷೆ ಶುಭಾ ಧನಂಜಯ್ ಅಧ್ಯಕ್ಷತೆ ವಹಿಸುವರು. ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಮುಕ್ಕಣ್ಣ ಕರಿಗಾರ್, ಬಾಳೆಕುಂದ್ರಿ ತಾಂತ್ರಿಕ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಬಿಆರ್ ಪಟ್ಗುಂದಿ, ಅಕಾಡೆಮಿ ರಿಜಿಸ್ಟ್ರಾರ್ ಎನ್ ನರೇಂದ್ರ ಬಾಬು ಪಾಲ್ಗೊಳ್ಳುವರು ಎಂದು ಮಾಹಿತಿ ನೀಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿ ಬರುತ್ತೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಭರತನಾಟ್ಯದಲ್ಲಿ 8 ಪ್ರಕಾರಗಳಿದೆ. ಆ 8 ಪ್ರಕಾರದ ನಾಟ್ಯಗಳು ಜೊತೆಗೆ ಸುಗಮ ಸಂಗೀತ, ಕಥಾಕೀರ್ತನ, ಗಮಕ, ಈ ಪ್ರಕಾರಗಳಿಗೆ ಒತ್ತು ಕೊಟ್ಟು ಆ ಕಲಾವಿದರನ್ನು, ಕಲೆಯ ಪೋಷಣೆಯನ್ನು ಮಾಡ್ತಾ ಬರ್ತದೆ. ಮುಖ್ಯವಾಗಿ ಗಮಕ ಮತ್ತು ಕಥಾಕೀರ್ತನ ಇವತ್ತು ಭಾಳ ಕ್ಷೀಣಿಸ್ತಾ ಇದೆ. ಆ ಕಲೆಗೆ ಇವತ್ತು ತುಂಬ ನಾವು ಹೆಚ್ಚು ಬೆಳೆಸುವ ಅವಶ್ಯಕತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ವರ್ಷದಲ್ಲಿ ಒಟ್ಟು 11 ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಆಯೋಜನೆ ಮಾಡಿದ್ದೇವೆ. ಅಂದರೆ ಯಾವ ಜಿಲ್ಲೆಯಲ್ಲಿ ನಾವು ತಲುಪಿಲ್ವೋ ಇದುವರೆಗೂ ಆ ಜಿಲ್ಲೆಗೆ ಮಾಡಬೇಕು ಅಂತೇಳಿ, ಎಲ್ಲೆಲ್ಲಿ ನಮ್ಮ ಅಕಾಡೆಮಿ ಪ್ರತಿನಿಧಿ ಇಲ್ವೋ ಅಲ್ಲಿ ಕಾರ್ಯಕ್ರಮ ಆಗಬೇಕು ಅಂಥೇಳಿ ನಮ್ಮ ಸಭೆ ತೀರ್ಮಾನವಾಗಿತ್ತು. ಅದರಂತೆ 11 ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೀತಿದೆ, ಬೇರೆ ಬೇರೆ ಪ್ರಕಾರಗಳಲ್ಲಿ. ಇಲ್ಲಿ ಬೆಳಗಾವಲ್ಲಿ ನಾನು ಸದಸ್ಯ ಸಂಚಾಲಕನಾಗಿ ಒಂದು ಒಳ್ಳೆ ಗಮಕ ಕಾರ್ಯಕ್ರಮ ಆಯೋಜನೆ ಮಾಡಬೇಕು, ಇಲ್ಲಿ ಗಮಕಕ್ಕೆ ಅಷ್ಟು ಪ್ರಶಸ್ತಿ ಇಲ್ಲ ಈ ಜಿಲ್ಲೆಯಲ್ಲಿ ಅಂತ ಅಲ್ಲಿ ಆಯ್ಕೆ ಮಾಡಿಕೊಂಡು ಏನು ಮಾಡಬೇಕು ಅಂತ ಬಂದಾಗೆ, ಸಾಮಾನ್ಯವಾಗಿ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಇವತ್ತು ಗಮಕದಲ್ಲಿ ಮಾಡಲ್ಲ. ಸಾಮಾನ್ಯವಾಗಿ ಈ ಪ್ರಯೋಗನ ಮಾಡೋಣ ಅಂತ ಅನ್ನಿಸ್ತು. ಆ ಒಂದು ಕೈವಲ್ಯ ಪದ್ಧತಿಯನ್ನು ಷಟ್ಪದಿ ಕಾವ್ಯಗಳನ್ನ ಇಟ್ಕೊಂಡು, ಸಾಮಾನ್ಯವಾಗಿ ಹಿರಿಯರಿದ್ದಾರೆ ಗಮಕದಲ್ಲಿ, ಕಿರಿಯರು ಬೇಕು ನಮಗೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಮುಖ್ಯವಾಗಿ ಕಿರಿಯರಿಗೆ ಒತ್ತು ಕೊಟ್ಟು ಮಾಡಬೇಕು, ಅದು ಸಂಗೀತ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತ. ಯಾಕೆ ಸಂಗೀತ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತಂತಂದರೆ, ಸಂಗೀತ ವಿದ್ಯಾರ್ಥಿಗಳಿಗೆ ಸಂಗೀತ ಗೊತ್ತಿರೋದ್ರಿಂದ, ರಾಗಜ್ಞಾನ ಗೊತ್ತಿರೋದ್ರಿಂದ ಅದು ಗಮಕಕ್ಕೆ ಭಾಳ ಉಪಯೋಗ ಆಗುತ್ತೆ. ಅವರಿಗೆ ಆ ರಾಗಗಳು ಇಷ್ಟ ಆಗಿ ನಾವು ಈ ಗಮಕ ಕಲಿಬೇಕು ಅಂತ ಅವರು ಮುಂದೆ ಬಂದು ಅವರು ಗಮಕವನ್ನು ಕಲಿತ್ಕೊಂಡಾಗೆ ಆ ಕ್ಷೇತ್ರಕ್ಕೆ ಅವರು ಕೂಡ ವಾಲಿದಾಗ ನಮ್ಮ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ, ನಮ್ಮ ಅಕಾಡೆಮಿಯ ಕಾರ್ಯ ನಿಜಕ್ಕೂ ಸಾರ್ಥಕ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ನಿಟ್ಟಿನಲ್ಲಿ ನಾವು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಬೆಳಗಾವಿಗೆ ಬಂದಾಗೆ ನಮ್ಮ ನಾಗನೂರು ಶ್ರೀ ರುದ್ರಾಕ್ಷಿ ಮಠ ಅಲ್ಲಿನ ಸ್ವಾಮೀಜಿಗಳು ಮತ್ತು ಎಸ್ಜಿ ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯ ಇಲ್ಲಿನ ಒಂದು ಮುಖ್ಯಸ್ಥರು ಎಲ್ಲರೂ ಸೇರಿಕೊಂಡು, ಮುಖ್ಯವಾಗಿ ನಮ್ಮ ಪೂಜ್ಯ ಶ್ರೀ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ಅವ್ರ ಹತ್ರ ನಾನು ಬೆಂಗಳೂರಿನ ಕರೆ ಮೂಲಕ ಸಂಪರ್ಕ ಮಾಡಿ ಬುದ್ಧಿಯವರೇ ಹೀಗಿದೆ ಅಂತ ಹೇಳಿದಾಗೆ ಬಹಳ ಸಂತೋಷ ಒಪ್ಕೊಂಡ್ರು ಅವರು. ಇಲ್ಲ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ರಿ, ಖಂಡಿತ ನಮ್ಮಿಂದ ಏನು ಸಹಕಾರ ಬೇಕು ನಾವು ಕೊಡ್ತೀವಿ ಅಂತೇಳಿ ಅವರು ಪ್ರೀತಿಯಿಂದ ಒಪ್ಕೊಂಡ್ರು. ಇಲ್ಲಿ ಬಂದು ನಾನು ಅವ್ರನ್ನ ಭೇಟಿಯಾಗಿದ್ದೆ. ಈಗ ಆ ನಿಟ್ಟಿನಲ್ಲಿ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು, ನಾಗನೂರು ಶ್ರೀ ರುದ್ರಾಕ್ಷಿ ಮಠ ಬೆಳಗಾವಿ, ಎಸ್ಜಿ ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯ ಬೆಳಗಾವಿ, ಇವರ ಸಹಯೋಗದಲ್ಲಿ ಆಧ್ಯಾತ್ಮ ಸಾಮ್ರಾಜ್ಯದ ಅಖಂಡ ಚಕ್ರವರ್ತಿ ಅಂತಲೇ ಅವ್ರನ್ನ ಕರೀತಾರೆ, ಶ್ರೀಮನ್ ನಿಜಗುಣ ಶಿವಯೋಗಿ ಅವರ ವಿರಚಿತ ಕೈವಲ್ಯ ಪದ್ಧತಿ ಕಾವ್ಯವನ್ನು 8 ತಂಡಗಳಿಂದ ನಾವು ಪ್ರಸ್ತುತಪಡಿಸಿದ್ದೀವಿ. ಆ 8 ತಂಡ ಅನಂತರ ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಯಡಿಯೂರು ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ, ಡಂಬಳ, ಗದಗ, ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದಾರೆ.
ಉದ್ಘಾಟನೆಯನ್ನು ಪೂಜ್ಯ ಶ್ರೀ ಡಾಕ್ಟರ್ ಅಲ್ಲಮ ಪ್ರಭು ಮಹಾಸ್ವಾಮಿಗಳು, ನಾಗನೂರು ಶ್ರೀ ರುದ್ರಾಕ್ಷಿ ಮಠ ಬೆಳಗಾವಿ ಇವರು ಉದ್ಘಾಟನೆ ಮಾಡ್ತಿದ್ದಾರೆ. ಅಧ್ಯಕ್ಷತೆಯಲ್ಲಿ ನಮ್ಮ ಶ್ರೀಮತಿ ಶುಭ ಧನಂಜಯ, ನಮ್ಮ ಅಕಾಡೆಮಿ ಅಧ್ಯಕ್ಷರು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಇವರಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮುಕ್ಕಣ್ಣ ಕರಿಗಾರ್, ಆಯುಕ್ತರು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕಾಗಿನೆಲೆ, ಹಾವೇರಿ ಜಿಲ್ಲೆ, ಇವರು ಕೂಡ ಬರ್ತಾ ಇದ್ದಾರೆ. ಡಾಕ್ಟರ್ BR ಪಟಗುಂದಿ ಇವರು ಪ್ರಾಚಾರ್ಯರು, SG ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯ ಬೆಳಗಾವಿ. ಉಪಸ್ಥಿತಿಯಲ್ಲಿ ಶ್ರೀ N ನರೇಂದ್ರ ಬಾಬು ಅವರು, ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಇವರೆಲ್ಲ ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋ ಮೂಲಕ 4 ಒಳ್ಳೆಯ ಈ ಕುರಿತು ಮಾತನಾಡ್ತಾರೆ. ಆ 8 ತಂಡಗಳು ಆಗಮಿಸ್ತಾ ಇದೆ ಇಡೀ ನಾಡಿನಾದ್ಯಂತ. ಮುಖ್ಯವಾಗಿ ಷಣ್ಮುಖಪ್ರಿಯ ಸಾಂಸ್ಕೃತಿಕ ಸಂಘ ಬೆಂಗಳೂರಿಂದ ಬರ್ತಾ ಇದೆ, 20 ಜನರ ತಂಡ ಇವರು. ಶ್ರೀ ಶಕ್ತಿ ಮ್ಯೂಸಿಕ್ ಅಕಾಡೆಮಿ ಚಿತ್ರದುರ್ಗ ಇವರು ಬರ್ತಾ ಇದ್ದಾರೆ. ಶ್ರೀ ಸರಸ್ವತಿ ಸಂಗೀತ ಪಾಠಶಾಲೆ ಬೆಳಗಾವಿ ಇವರು ಬರ್ತಾ ಇದ್ದಾರೆ. ಶ್ರೀ ಶಾರದಾ ಸಂಗೀತ ಶಾಲೆ ಶೃಂಗೇರಿ ಇವರು ಬರ್ತಾ ಇದ್ದಾರೆ. ಶ್ರೀ ವಾಗ್ದೇವಿ ಸಂಗೀತ ವಿದ್ಯಾಲಯ ಬೆಳಗಾವಿ, ಗಾನಕಲಾ ಕೇಂದ್ರ ಬೆಂಗಳೂರು, ನಿನಾದ ಗಮಕ ಮತ್ತು ಸಂಗೀತ ಶಾಲೆ ಹರಿಹರ, ಶಿಶಿರೇಖಾ ಗಾನತರಂಗ ಬೆಂಗಳೂರು ಇವರೆಲ್ಲ ಬಂದ್ಬಿಟ್ಟು 20 ವಿದ್ಯಾರ್ಥಿಗಳ ಜೊತೆ ಬರ್ತಾರೆ. ವಿದ್ಯಾರ್ಥಿ ಅಂದರೆ ಕಲಾವಿದರು, ಅವರು ಕೂಡ ಗಮಕವನ್ನು ಪ್ರಸ್ತುತಪಡಿಸ್ತಾರೆ. ಇಲ್ಲಿ ಹಿರಿಯರು ಒಂದು 3/4 ಭಾಗ ಇದ್ದರೆ 1/4 ಭಾಗ ಕಿರಿಯರಿದ್ದಾರೆ. ನನ್ನ ವಿಚಾರ ಅಂತಂದರೆ ಕಿರಿಯರೇ ಹೆಚ್ಚು ಇರ್ಬೇಕಂತ ಆಯಿತು. ದೂರ ಆದ್ದರಿಂದ ಇನ್ನು ಮಕ್ಕಳಿಗೆ ಶಾಲಾ ಕಾಲೇಜ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಸಾಧ್ಯ ಆಗ್ತಿಲ್ಲ. ಆದ್ದರಿಂದ ಒಟ್ಟಲ್ಲಿ 50-50 ಭಾಗ ಅಂದ್ಕೊಂಡಿದ್ದೀವಿ. 50 ಭಾಗ ಕಿರಿಯರು, 50 ಭಾಗ ಹಿರಿಯರು ಅಂತೇಳಿ ಈಗಾಗಲೇ ತುಂಬ ತಯಾರು ಮಾಡಿದ್ದಾರೆ. ಈಗಾಗಲೇ ನಾನು ಎಲ್ಲರೂ ಕೂಡ ಕೈವಲ್ಯ ಪದ್ಧತಿ ಕಾವ್ಯದ ಪದ್ಯಗಳನ್ನು ನಾನೇ ಅವ್ರಿಗೆ ಕಳಿಸ್ಕೊಟ್ಟು, ಎಷ್ಟೋ ಸಂಗೀತ ಶಾಲೆಗೆ ನಾನೇ ಅದನ್ನು ವಾಚನ ಮಾಡಿ, ನಾನು ಕೂಡ ಗಮಕಿ ಆದ್ದರಿಂದ ನಾನೇ ಅದನ್ನು ವಾಚನ ಮಾಡಿ ಅವರಿಗೆ ಕಳಿಸ್ಕೊಟ್ಟಿದ್ದೀನಿ. ಆ ಶಿಕ್ಷಕರಿಗೆ ಇದೇ ರೀತಿ ಬರಬೇಕು, ಸಾಮೂಹಿಕವಾಗಿ ಬರಬೇಕು ಅಂತೇಳಿ. ಸಾಮಾನ್ಯವಾಗಿ ಗಮಕ ಕಲೆಗೆ ಇಬ್ಬರೇ ಇರ್ತಾರೆ, ಒಬ್ಬರು ವಾಚನ, ಇನ್ನೊಬ್ಬರು ವ್ಯಾಖ್ಯಾನ. ಗಮಕ ಕಲೆ ಅಂತಂತಂದರೆ ಒಬ್ಬರು ಓದೋದು, ಇನ್ನೊಬ್ಬರು ಅದನ್ನು ಅರ್ಥೈಸೋದು, ಅದು ಗಮಕ ಕಲೆ. ಇದು ಆರಂಭವಾಗಿದ್ದು ಹೇಗೆ ಅಂತಂದರೆ ಕುಶಲವರಿಂದ. ಸಾಮಾನ್ಯವಾಗಿ ನಾವು ಲವಕುಶ ಅಂತೀವಿ, ಆದರೆ ಕುಶಲವರಿಂದ ಇದು ಆರಂಭ ಆಯ್ತು. ಮೊದಲು ಕುಶ, ಆಮೇಲೆ ಲವ ಅಂತ. ಕುಶ ಹುಟ್ಟಿದ ಮೊದಲು ಅಂತ. ಆ ದೃಷ್ಟಿಯಿಂದ ನಿಮ್ಗೆ ಗೊತ್ತಿದೆ, ರಾಮ ಒಂದು ಪ್ರಸಂಗದಿಂದ ಅವರ ಒಂದು ಆರೋಪ ಮುಕ್ತರಾದ ದೃಷ್ಟಿಯಿಂದ ಅದೊಂದು ಆ ಪ್ರಸಂಗದಿಂದ ಏನು ಮಾಡ್ತಾರೆ, ಸೀತಾಮಾತೆಯನ್ನು ಕಾಡಿಗಾಡ್ತಾರೆ. ತಮಗೆಲ್ಲ ಗೊತ್ತಿದೆ, ತುಂಬು ಗರ್ಭಿಣಿ ಸೀತಾಮಾತೆ. ಅವಾಗ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಕಣ್ಣಿಗೆ ಬಿದ್ದಾಗೆ ಆ ಸೀತಾಮಾತೆಯನ್ನು ವಾಲ್ಮೀಕಿ ಮಹರ್ಷಿಗಳು ಅವ್ರ ಮಠದಲ್ಲಿ, ಅವ್ರ ಆಶ್ರಮದಲ್ಲಿ ಇಸ್ಕೊತಾರೆ. ಅವಾಗ ಕುಶಲವರ ಜನನ ಆಗುತ್ತೆ. ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ರಾಮಾಯಣನ ಬರೀತಾರೆ. ಬರೆದು ಮೊದಲು ವಾಚನ ಮಾಡಿಸಿದ್ದು ಕುಶಲವರಿಂದ, ವಾಚನ ವ್ಯಾಖ್ಯಾನ ಮಾಡಿಸಿದ್ದು. ಹಾಗಾಗಿ ಅಲ್ಲಿಂದ ಈ ಗಮಕ ಕಲೆ ಆರಂಭ ಆಗುತ್ತೆ. ಹಳ್ಳಿಗಾಡಲ್ಲಿ ಈ ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ರಾಮಾಯಣ ದರ್ಶನಂ, ಈ ಎಲ್ಲ ಮಹಾಕಾವ್ಯಗಳೇನಿದ್ದಾವೋ ಈ ಕಾವ್ಯಗಳನ್ನು ಒಬ್ಬರು ಓದುವಂಥದ್ದು, ಇನ್ನೊಬ್ಬರು ವ್ಯಾಖ್ಯಾನ ಮಾಡುವಂಥದ್ದು ಅದಾಗ್ತಿತ್ತು. ಕಾಲಕ್ರಮೇಣ ಬಾನುಲಿ ಕೇಂದ್ರಗಳು ಬಂತು, ದೃಶ್ಯ ಮಾಧ್ಯಮಗಳು ಬಂತು. ಆ ನಂತರದಲ್ಲಿ ಈ ಕಲೆಯನ್ನು ಹೇಗೆ ಕಲಿಸ್ಬೇಕು ಅನ್ನೋದು ಸವಾಲು ಎದುರಾಯಿತು. ಅವಾಗೆ ನಮ್ಮ ಈ ಕ್ಷೇತ್ರದವರು ಈ ಪದ್ಯಗಳನ್ನು ಸಂಗೀತಕ್ಕೆ, ಸಾಹಿತ್ಯಕ್ಕೆ ಯಾವ ರೀತಿ ನವರಸ ಇದೆಯೋ ಸಂಗೀತಕ್ಕೂ ನವರಸ ಇದೆ. ಆದರೆ ಸಂಗೀತಕ್ಕೆ ಪೂರಕವಾಗಿ ಸಾಹಿತ್ಯವನ್ನು, ಸಾಹಿತ್ಯಕ್ಕೆ ಪೂರಕವಾಗಿ ಆ ಸಂಗೀತವನ್ನು ಬೆರೆಸಿ, ಅಂದರೆ ಆ ಭಾವ ಏನಿದೆಯೋ ಆ ಸಾಹಿತ್ಯದ ಭಾವನೆ ಗಮನಿಸಿ ಈ ರಾಗಗಳನ್ನ ಹಾಕೋದು. ಒಂದು 30 ಪದ್ಯ ಇದ್ದಂದ್ರೆ 30 ಪದ್ಯಕ್ಕೆ 30 ರಾಗ ಆಗ್ತದೆ. ಹೀಗೆ ಆ ರಾಗದ ಮೂಲಕ ಹಾಕಿ ಅಲ್ಲಿ ಹಾಡಿ ಇನ್ನೊಬ್ಬರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ, ಅರ್ಥೈಸ್ತಾರೆ. ಇದು ಗಮಕ ಕಲೆ. ಈ ಕಲೆ ಇವತ್ತು ತುಂಬ ಕ್ಷೀಣಿಸ್ತಾ ಇದೆ. ಇದನ್ನು ನಾವು ಬೆಳೆಸುವಂಥದ್ದು ತುಂಬ ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಮಾಶಾಸನಕ್ಕೆ ನಾವು ಶಿಫಾರಸು ಮಾಡ್ತೇವೆ ಕಲಾವಿದರಿಗೆ. ಜೊತೆಗೆ ಶಿಷ್ಯ ವೇತನ ಕೊಡ್ತೇವೆ 100 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ. ಅದೇ ರೀತಿಯಾಗಿ ನಾಡಿನಲ್ಲಿ ಬಹಳ ದೊಡ್ಡ ದೊಡ್ಡ ಮಹಾನ್ ಕಲಾವಿದರಿದ್ದಾರೆ, ಮಹಾನ್ ಸಾಧಕರಿದ್ದಾರೆ. ಅಂಥವರಿಗೆ ಗುರುತಿಸಿ ಪ್ರಶಸ್ತಿ ಕೊಡುವಂಥ ಕಾರ್ಯಗಳಾಗ್ತಿದೆ. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ಮತ್ತು ಕರ್ನಾಟಕ ಗೌರವ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ತಮ್ಮ ಜಿಲ್ಲೆಗೆ ನಾವು ಬಂದಿದ್ದೇವೆ. ತಮ್ಮೆಲ್ಲ ಸಹಕಾರ ಬಹಳ ಮುಖ್ಯ ನಮಗೆ. ತಾವಿಲ್ಲದೆ ಹೋದರೆ ಖಂಡಿತ ನಮ್ಮ ಕಾರ್ಯಕ್ರಮ ಯಶಸ್ಸಾಗಕ್ಕೆ ಸಾಧ್ಯವಿಲ್ಲ. ಕಲೋತ್ಸವದಲ್ಲಿ ಬೆಂಗಳೂರಿನ
ಷಣ್ಮುಖಪ್ರಿಯ ಸಾಂಸ್ಕೃತಿಕ ಸಂಘ, ಗಾನ ಕಲಾ ಕೇಂದ್ರ, ಬೆಳಗಾವಿಯ ವಾಗ್ದೇವು ಸಂಗೀತ ವಿದ್ಯಾಲಯ, ಸರಸ್ವತಿ ಸಂಗೀತ ಪಾಠಶಾಲೆ, ಚಿತ್ರದುರ್ಗದ ಶಕ್ತಿ ಮ್ಯೂಸಿಕ್ ಅಕಾಡೆಮಿ, ಹರಿಹರದ ನಿನಾದ ಗಮಕ ಸಂಗೀತ ಶಾಲೆ ಹಾಗೂ ಶೃಂಗೇರಿಯ ಶಾರದಾ ಸಂಗೀತ ಶಾಲೆಯ ತಂಡಗಳು ಹಮಕ ವಾಚನ ಪ್ರಸ್ತುತಪಡಿಸಲಿವೆ ಎಂದು ಹೇಳಿದರು. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.